ಈ ರೈತರ ಮಕ್ಕಳಿಗೆ ಹೆಣ್ ಕೊಡಲ್ಲ ಅಂತಾರಲ್ಲ ಅದ್ರ ಬಗ್ಗೆ ನಿಮ್ಮ ಅಭಿಪ್ರಾಯ? ರೈತರ ಮಕ್ಕಳಿಗೆ ಹೆಣ್ ಕೊಡೋದು ಮುಂದೊಂದ್ ದಿನ ರೈತರ ಮಕ್ಕಳೇ ಬೇಕಾಯ್ತದ. ರೈತರ ಮಕ್ಕಳಿಗೆ ಹೆಣ್ ಕೊಡಲ್ಲ ಅಂತ ಈಗ ಅನ್ಬೋದು. ಇನ್ನೊಂದ್ 2 ವರ್ಷ ಕಳೆದ್ರ ರೈತರನ್ನ ಹುಡುಕ್ಬೇಕಾದ್ರೆ ದುರ್ಬಿನಾಕ್ ಹುಡುಕ್ಬೇಕು. ಈಗ ಅವ್ರಿಗೆ ಕೊಡ್ಬೇಕು ಅಂತ ಏನಕ್ಕೆ ಬೇರೆಯವ್ರಿಗೂ ಕೊಡ್ಬೋದಲ್ಲ? ಕೊಡ್ಬೋದು, ತಾಯಿಯರ್ಗೂ ಕೊಡ್ಬೋದು, ಡಾಕ್ಟರ್ಗೂ ಕೊಡ್ಬೋದು, ಇಂಜಿನಿಯರ್. ಇನ್ನ ಅನ್ನ ರೈತರಿಂದ ಬರ್ತಿರೋದು ಇವತ್ತು. ಅದಕ್ಕೋಸ್ಕರ ಇವತ್ತು ರೈತರ ಮಕ್ಕಳಗ ಮುಂದೊಂದ್ ದಿನ ರೈತರ ಮಕ್ಕಳೇ ದುರ್ಬಿನಾಕ್ ಹುಡ್ಕೋವತ್ತ ಟೈಮ್ ಬರ್ತದ. ಎಲ್ಲಾರು ಬೆಂಗಳೂರು, ಮೈಸೂರು, ಮಡ್ರಾಸ್ ಅಂತ ಹೋಯ್ತವ್ರ. ಎಲ್ಲಾ ಈ ಕೇಂದ್ರಗಳು ಅದು ಇದು ಅನ್ಕೊಂಡ್ ಇದ್ ಮಾಡ್ಕೊಂಡು ಜನಗಳ ಹಳ್ಳಿಯಿಂದ ಒಕ್ಲೆ ಎತ್ತಿಸ್ತವ್ರ. ಈಗ ಇದೊಂದು ಸ್ಕ್ಯಾಮ್ ಬಂದಿದೆ. ಈಗ ಯಾವ್ದೋ ಮೈಕ್ರೋ ಫೈನಾನ್ಸ್ ಗಳು ಅನ್ಬಿಟ್ಟವ, ಅದೊಂದು ಶುರು ಮಾಡೋರು ಹಳ್ಳಿಲೆಲ್ಲ. ಈ ಎಲ್ಲಾರು ಕೂಡ ಹಳ್ಳಿಯವರೆಲ್ಲ ಪೇಟೆ ಕಡೆ ಮಕ ಮಾಡ್ತಾವ್ರ. ರೈತರು ಹುಡುಕ್ಬೇಕವ್ರ ದುರ್ಮಿನಾಕ ಹುಡ್ಕಂತ ಟೈಮು ಹತ್ರದಲ್ಲೇ ಬರ್ತದೆ. ರೈತರೆಲ್ಲ ಅವರು ಸಿಟಿಗೆ ಹೋಗ್ತಾರೆ, ಹೊಟ್ಟೆಗೆ ಅನ್ನ ತಿನ್ನೋದು ಗೊತ್ತಾಯ್ತ. ಆಗ ಜನಕ್ಕೆ ಗೊತ್ತಾಗೋ ರೈತರು ಯಾರು ಏನು ಅನ್ನೋದು ಆಗ ಗೊತ್ತಾಗೋದು. ಅಲ್ಲಿವರೆಗೂ ಗೊತ್ತಾಗಲ್ಲ. ರೈತರು ಮಕ್ಕಳಿಗೆ ಹೆಣ್ ಕೊಡಲ್ಲ ಅಂತಾರಲ್ಲ ಅದ್ರ ಬಗ್ಗೆ ನಿಮ್ಮ ಅಭಿಪ್ರಾಯ? ಅದು ಮೂರ್ಖತನ ಅಂತ ಅನ್ಬೋದು. ಯಾಕೆ ಕೊಡಬಾರ್ದು ಅಂತ ನಾನು. ಕೊಟ್ರೆ ಏನ್ ತಪ್ಪು ಅಂತ ಅವ್ರು ಚೆನ್ನಾಗಿ ನೋಡ್ಕೊಳಲ್ವಾ? ಏನು ಅಲ್ಲ, ದುಡ್ಡಿರೋರು ಮಾತ್ರ ಚೆನ್ನಾಗಿ ನೋಡ. ಇಂತ ಹಸುಕರುಗಳನ್ನೇ ಅಷ್ಟೊಂದು ಪ್ರೀತಿ ಪಟ್ಟು ನೋಡ್ಕತಾರೆ ಅಂದ್ಮೇಲೆ ತಂದಿನ ಅಂತ ಹೆಣ್ಣನ್ನ ಇನ್ನೆಷ್ಟು ಮಟ್ಟಿಗೆ ನೋಡ್ಕೋಬಹುದು. ಅದು ಬಟ್ ಯಾರಿಗೂ ಗೊತ್ತಾಯ್ತಲ್ವಲ್ಲ, ಅದು ಅವ್ರ ಮೂರ್ಖತನ. ಅದನ್ನೇ ಹೇಳ್ತಾ ಇರೋದು, ಅವ್ರ ಮೂರ್ಖತನ ಅಂತ ಹೇಳ್ತಾ ಇದೀನಿ. ಕೊಟ್ಟು ನೋಡ್ಬೇಕು ಆಯ್ತಾ. ಯಾಕೆ ಅವರು ಈಗ ಎಷ್ಟಾರು ಜನಗಳಿಗೆ ಅನ್ನ ಹಾಕ್ತಾರೆ, ತಂದಂತ ಹೆಣ್ಣಕ್ಕೆ ಅವ್ರು ಎಷ್ಟು ಚೆನ್ನಾಗಿ ನೋಡ್ಕೋಬಹುದು. ಆ ಒಂದು ಭಾವನೆನ ಅವ್ರು ಬೆಳೆಸ್ಕೊಬೇಕು. ಕೊಡ್ಬೇಕು, ಮಾಡ್ಬೇಕು, ನೋಡೋಣ ಅವ್ರು ಹೆಂಗಿರ್ತಾರೆ, ಕೊಟ್ರೆ ಹೆಂಗ್ ಮಾಡ್ತಾರೆ ಅದನ್ನ ನೋಡ್ಬೇಕು. ಅದನ್ನ ಬಿಟ್ಟು ಹಳ್ಳಿ ರೈತರು ಅಂದ ತಕ್ಷಣ ಏನ್ ಬರುತ್ತೆ ಅಂದ್ರೆ ಗದ್ದೆಲ್ ಕೆಲಸ ಮಾಡೋರು, ಕಷ್ಟ ಬೀಳೋರು, ಅಥವಾ ಇನ್ನೊಂದೇನೋ ಕಷ್ಟ ಅವ್ರಗಳಿಗೆ ಅನ್ನೋ ಒಂದ್ ಮನೋಭಾವನೆ ಇರುತ್ತೆ. ಅದನ್ನ ತಪ್ಪೋದು, ಅದನ್ನ ಹೋಗ್ಲಾಡಿಸ್ಬೇಕು. ಫಸ್ಟ್ ಹಳ್ಳಿ ಲೈಫ್ ಬೆಟ್ರ ಸಿಟಿ ಲೈಫ್ ಬೆಟ್ರ? ನನ್ ಪ್ರಕಾರ ಹಳ್ಳಿ ಲೈಫ್ ಬೆಟರ್. ನಾವು ಹಳ್ಳಿಲೇ ಹುಟ್ಟಿ ಬೆಳೆದಿರೋದ್ರಿಂದ ಪ್ಯೂರ್ಲಿ ರೈತರ. ಈಗ ರೈತರ ಮಕ್ಳಿಗೆ ಹೆಣ್ ಕೊಡಲ್ಲ ಅಂತಾರ, ಅದ್ರ ಬಗ್ಗೆ ನಿಮ್ಮ ಬೇಜಾರ ಮಾಡ್ಕೊಳ್ಬೇಡಿ. ನಾವ್ ರೈತರ ಮಕ್ಕಳು ಹೆಣ್ ಕೊಟ್ಟು ನೋಡಿ ಅವರಷ್ಟು ನಿಯತ್ತಾಗಿ ಸಾಕು. ಈಗ ನಾನು ಹೇಳೋದು, ಇವಾಗ ಸಾಫ್ಟ್ವೇರ್ ಇಂಜಿನಿಯರ್ ಆಗ್ತಾನೆ. ಸಾಫ್ಟ್ವೇರ್ ಇಂಜಿನಿಯರ್ ಎಷ್ಟು ಬರ್ಬೋದು ಮಂತ್ಲಿ ಸ್ಯಾಲರಿ? ಏನ್ ಅಮ್ಮಮ್ಮ ಮಿನಿಮಮ್ 80,000 1 lakh ಬರ್ಬೋದು. ಒಂದು ಬೆಂಗಳೂರು ಜೀವನ. ಬೆಂಗಳೂರಲ್ಲಿ ಆಲ್ಮೋಸ್ಟ್ ನಾನು ನೋಡಿಸ್ ಮಟ್ಟಿಗೆ 1 ಲಕ್ಷದಲ್ಲಿ ಅವ್ನ ಮನೆ ಬಾಡಿಗೆ ರೆಂಟ್ ಎಲ್ಲ ತಕೊಂಡ್ರೆ 50,000 ಹೊಂಟೋಗುತ್ತೆ. ಇನ್ನು 50,000 ಉಳಿತದೆ. ಇನ್ನು 50,000ದಲ್ಲಿ ಅವ್ನು ಏನು ಜೀವನ ಮಾಡಕ್ಕಲ್ಲ. ಅದು ಒಬ್ಬ ರೈತ ಆದ್ರೆ ನಾನು ಹೇಳ್ತೇನೆ, ನಾವು ಬಡವರೇ ಆಗಿರೋ ಶ್ರೀಮಂತರಾಗಿಲ್ಲ, ಒಬ್ಬ ರೈತ ಕುಟುಂಬದಿಂದ ನಾನು ಬಂದಿರೋದ್ರಿಂದ, ನನ್ನ ತಾತನ ಕಾಲದಿಂದ ರೈತ ಕುಟುಂಬನೇ. ಇವತ್ತು ಹೆಚ್ಚು ಕಮ್ಮಿ 1-3 ಎಕರೆಯಲ್ಲಿ ನಾವು ನಿಮ್ಗೆ ಉದಾಹರಣೆ ಕೊಡ್ತಾ ಇರೋದು. 3 ಎಕರೆಯಲ್ಲಿ ಇವತ್ತು ಹೆಚ್ಚು ಕಮ್ಮಿ ಒಂದು ಜೋಳನೇ ಹಾಕ್ತಿವಿ ಅಂದ್ರೆ 100 ರಿಂದ 150 ಕ್ವಿಂಟಲ್ ಜೋಳ ಬರುತ್ತೆ. 3,000 ರೂಪಾಯಿ ರೇಟ್ ಆಗಿ 4.5 ಲಕ್ಷ ಆಯ್ತು. ಎಷ್ಟಕ್ಕೆ? ಬರೀ 4 ಮಂತ್ಸ್ 4.5 ಲಕ್ಷ ಖರ್ಚು. ಎಷ್ಟು ಬರುತ್ತೆ? 1.25 ಲಕ್ಷ ಖರ್ಚು ಬರ್ತದೆ. 3 ಲಕ್ಷ ರೂಪಾಯಿ ದುಡ್ಡು ಉಳಿಸಬಹುದು. ಮಿನಿಮಮ್ ಬೇಡ 7 ಲಕ್ಷ ರೂಪಾಯಿ ಉಳಿಸಬಹುದು ಇವತ್ತಿನ ಪರಿಸ್ಥಿತಿ. 4 ತಿಂಗಳಿಗೆ ಅದನ್ನ ಅವರೇಜ್ ಮಾಡ್ಕೊಂಡು 6 ಲಕ್ಷ. ಯಾವನ್ನ ಹೋಗ್ಬಿಟ್ಟು ಗುಲಾಮ್ಗಿರಿಲಿ ಹೋಗಿ ಅವನೇನೋ ಬೋಳಿ ಮಂಗನ ಏನಂತಾರ ಅದು ಹೇಳ್ಸ್ಕೊಳ್ಳೋದು ನಮಗ್ ಬೇಕಾಗಿಲ್ಲ. ಇದು ನಮ್ಗತ್ತು. ಈಗ ಅರ್ಥ ಆಯ್ತು. ನಾನು ಓರಿ ತಗೊಂಡಿದ್ದೀನಿ, 1 ಲಕ್ಷ ಬಿಟ್ಟು ಕೇಳಿ 1 ಲಕ್ಷ ಬಿಟ್ಟು ಕೊಟ್ರು ನಾನು ಯಾವನು ಕೇಳಂಗಿಲ್ಲ. ನಾನು ಇವತ್ತು ರೈತನಿಗೆ ಇವತ್ತೇನ್ ಗೊತ್ತಾ, ಇವತ್ತು ನನ್ ಬೆಳಿಗ್ಗೆ 7 ಗಂಟೆಗೆ ಎದ್ದೋಳು 10 ಗಂಟೆಗೆ ಎದ್ದೋಳು ಯಾರು ಕೇಳಂಗಿಲ್ಲ. ಈಗ ಡ್ಯೂಟಿನ 9 ಗಂಟೆಗೆ ಹೋಗಿ ಹಾಜರಾಗ್ಬೇಕು. 9 ಗಂಟೆ ಬರ್ಲಿಲ್ಲ ಅಂತಂದ್ರೆ ಯಾಕೆ ಬರ್ಲಿಲ್ಲ, 108 ಟೆನ್ಷನ್, ಆ ಜಡ್ಜ್ಮೆಂಟ್ ನಮಗ್ ಬೇಕಾಗಿಲ್ಲ. ಇವತ್ತು ರೈತರ ಮಕ್ಕಳಿಗೆ ಹೆಣ್ ಕೊಟ್ಟು ನೋಡಿ ಮುಂದೆ ಒಂದು ಕಾಲಕ್ಕೆ ಇವತ್ತು ಒಂದು ಜಮೀನು 1 ಎಕರೆ 40 ಲಕ್ಷ 50 ಲಕ್ಷ ಇದೆ. ಅದೇ ಜಮೀನು 1 ಕೋಟಿಗೆ ನಿಂತ್ಕೋತದೆ. ಆಗ ರೈತರು ಬೇಕು ಅನ್ಬಿಟ್ಟು ನಿಮ್ ಏನ್ ಈಗ ನಾನು ಇನ್ನೊಂದ್ ಏನ್ ಹೇಳೋದಂದ್ರೆ, ಈಗ ರೈತರ ಮಕ್ಳಿಗೆ ಹೆಣ್ ಕೊಡ್ತಾ ಇಲ್ಲ ಅಂತಿರಲ್ಲ, ಈಗ ರೈತರ ಮಕ್ಳುಗಳನ್ನ ಇಂಜಿನಿಯರ್ ಡಾಕ್ಟರ್ಗೆಲ್ಲ ನೋಡ್ತಾ ಇದ್ರೆ ಕೊಡಿ. ರೈತರ ಮಕ್ಳು ರೈತರಿಗೆ ಕೊಡಿ. ನಂದು ಸ್ಟಡೀಸ್ ಬಂದು BBM ಬ್ಯಾಚುಲರ್ ಆಫ್ ಬಿಸಿನೆಸ್ ಮ್ಯಾನೇಜ್ ಮರಾಪದಲ್ಲಿ ನಾನು ಮಾಡಿರೋದು. ನಾನು ಓಪನ್ ಆಗಿ ಹೇಳ್ತೀನಿ, ನಾನು ಏನ್ ಕದ್ದು ಮುಚ್ಚಿಲ್ಲ. 36 ಸಬ್ಜೆಕ್ಟ್ ಅಲ್ಲಿ 31 ಸಬ್ಜೆಕ್ಟ್ ಫೇಲ್. 4 ಸಬ್ಜೆಕ್ಟ್ ಮಾತ್ರ ಪಾಸ್ ಆಗೋದು, ಕನ್ನಡ ಮಾತ್ರ. ಅರ್ಥ ಆಯ್ತಾ? ನನಗೆ ಹೆಣ್ ಕೊಟ್ಟಿಲ್ವಾ? ನಾನು ಓಪನ್ ಆಗಿ ಏನ್ ಮಾಡ್ತಾ ಇದ್ದೀನಿ, ನಾನು ರೈತ ಮತ್ತೆ ಬಿಸ್ನೆಸ್. ಅರ್ಥ ಆಯ್ತಾ? ಮೇನ್ ನನ್ ಮೂಲಕ ಹೇಳ್ಬೇಕಂದ್ರೆ ರೈತ ಅಂತಾನೆ ಹೆಮ್ಮೆಯಿಂದ ಹೇಳ್ಕೊತೀನಿ. ಆಮೇಲೆ ನಮ್ದು ಏನ್ ಟ್ರೇಡರ್ಸ್ ಇದೆ, SMR ಟ್ರೇಡರ್ಸ್, ಟ್ರಾನ್ಸ್ಪೋರ್ಟ್ ಲಾರಿಗಳಿದೆ, ಅದ ಆಮೇಲೆ ಹೇಳೋದು. ಇವತ್ತು ನನ್ ಏನ್ ಹೆಸರಿಗೆ ಬಂದಿದ್ದೀನಿ ಅಂದ್ರೆ, ನಾನು ಲಾರಿ ಮಡಿಗೆ ಇದಕ್ ಮಾಡಿ ಬಂದಿಲ್ಲ. ಈ ಎತ್ತಲ್ಲೇ ಇವತ್ತು ಯಾರೇ ಗುರ್ತಿಸ್ಬೇಕಾದ್ರು ಕಡ್ಲೆಪುರ ಮನು ಅಂದ್ರೆ SMR ಮನು ಅಂದ್ರೆ ಎತ್ ಮಡ್ಗವ್ರಲ್ಲ ಅವ್ರ ಅನ್ನೋ ದೃಷ್ಟಿಗೆ ದಯವಿಟ್ಟಿಗೆ ಕೇಳ್ಕೊತೀನಿ, ರೈತರ ಮಕ್ಕಳಿಗೆ ಹೆಣ್ ಕೊಡಿ. ಮುಂದೆ ಒಂದಿನ ಈಗ ಯೋಚನೆ ಮಾಡ್ಬೋದು, ಮುಂದೊಂದ್ ದಿನಕ್ಕೆ
ನನ್ ಮಗಳನ್ನ ರೈತಕ್ಕೆ ಕೊಟ್ಟಿದ್ದಕ್ಕೆ ಒಳ್ಳೇದಾಯ್ತದೆ ಅಂತ ಹಂಗೆ ಹೇಳ್ತೀರಿ. ಈ ಮಾತುಗೋಸ್ಕರ ಯಾರೇ ತಮ್ಮ ಹೆಣ್ಮಕ್ಳನ್ನ ಈಗ ನಾನ್ ನೋಡಿದ ಮಟ್ಟಿಗೆ ಸುಮಾರು ಕೇಸಸ್ಗಳು ನೋಡಿದೀನಿ. ನನ್ ಮಗಳನ್ನ ಕಷ್ಟದಲ್ಲಿದ್ದು ಅವ್ರೇನಂತ ಯೋಚನೆ ಮಾಡ್ತಾರೆ ಗೊತ್ತಾ, ರೈತರು ನಾನು ತುಂಬಾ ಕಷ್ಟಪಟ್ಟಿದ್ದೀನಿ, ನನ್ ಮಕ್ಳು ಹೋಗಿ ಶ್ರೀಮಂತ ಮನೆಗೆ ಸೇರ್ಕೊಳ್ಳಿ ಅಂತ. ಇವತ್ತು ಶ್ರೀಮಂತರ ಮನೆಗೆ ನಾನು ನೋಡಿರೋ ಪ್ರಕಾರ 100 ಮನೇಲಿ 90 ಮನೇಲಿ ಮಾತ್ರ ಹೆಣ್ಮಕ್ಳು ಕೆಟ್ಟೋಗ್ಬಿಟ್ಟವ್ರೆ. 10 ಜನ ಮಾತ್ರ 90 ಜನ ಯಾಕೆ ಕೆಟ್ಟಾಗವ್ರೆ? ಗಂಡ ಸರಿ ಇಲ್ಲ, ಹ್ಯಾಬಿಟ್ಸ್ ಸರಿ ಇಲ್ಲ. ಶ್ರೀಮಂತ ಮಕ್ಳು ಅಂತ ಕೊಡ್ತಾರೆ, ಚೆನ್ನಾಗಿ ನೋಡ್ಕೊಳ್ಳಲ್ಲ, ಹೊಡಿತಾರೆ ಬಡಿತಾರೆ. ಆ ಕೆಲಸ ಬಿಟ್ಬಿಡಿ. ರೈತರ ಮಕ್ಳು ಗಂಡು ಕೊಡಿ, ಗೈತಾರೆ, ಸಾಕ್ತಾರೆ, ಹೆಂಡತಿಯನ್ನ ಪ್ರೀತಿಯಿಂದ. ಅವನು ದಿನ ಕರ್ಕೋಗೋದ್ ಬೇಡ, ತಿಂಗಳಿಗೆ ಒಂದಿನ ಮುಡುಕ್ತಾರೆ ದೇವಸ್ಥಾನಕ್ಕೆ, ಇಲ್ಲ ಸುತ್ತೂರ್ಗ, ಇಲ್ಲ ಎಲ್ಲ ಅಕ್ಕಪಕ್ಕ ಕರ್ಕೊಂಡು ಹೋಗ್ಬಿಡಿ, ಅಷ್ಟೇ ಖುಷಿ ಇರ್ತದೆ. ಅದನ್ನ ಹೆಣ್ಮಕ್ಳು ತಿಳ್ಕೋಬೇಕು. ಅರ್ಥ ಆಯ್ತಾ? ಇವತ್ತು ನಾನು ಹೆಮ್ಮೆಯಿಂದ ಹೇಳ್ತೀನಿ, ನಮ್ಮಪ್ಪ ರೈತ, ನಾನು ರೈತನೇ. ಆಮೇಲೆ ನಂದು ಟ್ರೇಡರ್ಸ್ SMR. ಇವತ್ತೇನ್ ನಮ್ಮಪ್ಪ ಮಡಗಿರೋದಕ್ಕೆ ನಾನು ಮಾಡ್ತಾ ಇದ್ದೀನಿ ಸ್ವಾಮಿ. ನಾನೇನ್ ಸ್ವಂತ ಏನ್ ಮಾಡ್ತಾ ಇಲ್ಲ. ನಮ್ಮ ತಾತ ಅಪ್ಪನ್ ಕೊಟ್ಟ, ಅಪ್ಪನಿಂದ ನನಗೆ ಅರ್ಥ. ಇದು ಮೂಲತಃ ನಮ್ಮ ತಾತನಿಂದ ಭಿಕ್ಷೆಯಿಂದ ಬಂದಿರೋದ್ರಿಂದ ಇವತ್ತು ನಾನು 6.25 ಲಕ್ಷ ಕೊಟ್ಟು ಎತ್ತಂದು ಇನ್ನೊಂದ್ ಜೊತೆ 4 ಲಕ್ಷಕ್ಕೆ ತಗೊಬಂದು ಈಗ ಪುನಃ ನಂದು 1ನೇ ತಾರೀಕು ಮುಡುಕ್ತಾರಲ್ಲಿ ಅದ್ದೂರಿ ಮೆರವಣಿಗೆ ಇದೆ. ಪ್ರತಿಯೊಬ್ರು ಮೆರವಣಿಗೆಗೆ ಭಾಗವಹಿಸ್ಬೇಕು. ಮತ್ತೆ ಅದಂತ ಹೇಳ್ಕೊತಾ ರೈತರ ಮಕ್ಕಳಿಗೆ ಹೆಣ್ಣು ಕೊಡಿ. ನೋಡ ಒಂದು ಚಂದ ಅಷ್ಟೇನೆ, ಬಟ್ ಹಳ್ಳಿಲಿರೋ ಒಂದು ನೆಮ್ಮದಿ ಸಿಟಿಲಂತೂ ಬರೋದಿಲ್ಲ ಯಾವ್ದೇ ಕಾರಣಕ್ಕೂ. ಸರಿ.